ನೋಡ್ರಿ ಎಷ್ಟು ಸಿಕ್ಕಿದೆ. ಇಷ್ಟು ಮಧ್ಯಾಹ್ನ ಅಡುಗೆ ಮಾಡಕ್ ಹೋಗ್ಬಿಟ್ಟು ರಾತ್ರಿ ಅಡುಗೆ ಮಾಡಂಗ ಆಗ್ಬಿಟ್ಟಿದೆ. ಅನ್ನದ ಕೈ, ಸಾಂಬಾರ್ ಕೈ, ಪಲ್ಯದ ಕೈ, ಎಷ್ಟೊಂದು ಕೈ ಇದಾವೆ ಹೆಂಗಸ್ರಿಗೆ. ಜೊತೆಗೆ ಪಲ್ಯ. ಆಹಾರದ ಭಾಷೆ ಬದಲಾದ ಚಿತ್ರಣ. ನಮ್ಮ ಶ್ರೀಮತಿಯವರು ಚೆನ್ನಾಗಿ ಅಡುಗೆ ಮಾಡ್ತಾರಲ್ವಾ, ಕಣ್ಣಿಗೆ ಹಿಂಗೆ ಮುಗಿಸ್ಬಿಟ್ಟು ಆಮೇಲೆ ತಾಂಬೂಲ ತಿನ್ನಿಸ್ಬೇಕು ಎಳೆ ಮಗು ಪಾಪ. ಅದಕ್ಕೆ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮಧ್ಯಾಹ್ನ ನಮ್ಮ ಶ್ರೀಮತಿಯವರು ನನ್ನ ಎಲ್ಲಕ್ಕೆ ಕರ್ಕೊಂಡು ಬಂದಿದ್ದಾರೆ ನೋಡ್ರಿ. ನಮ್ಮ ಹಿಂದೆ ಎಲ್ಲ ಕಾಣ್ತಾ ಇರ್ಬೋದು, ಇಲ್ಲೆಲ್ಲ ಅಕ್ಸೆ ಗಿಡ. ಬೇರೆ ಕಡೆ ಎಲ್ಲ ಅಕ್ಸೆ ಗಿಡ ಅಂತಾರೆ ಇದನ್ನು, ನಮ್ಮ ಕಡೆ ಸೆಡೆ ಗಿಡ ಅಂತೀವಿ. ಇದರಲ್ಲಿ ಏನದು ಹಳೆ ವಿಡಿಯೋದಲ್ಲಿ ನೋಡಿರ್ಬೇಕು ನೀವು. ಅಕ್ಸೆ ಹೂವಿನ ಮಸ್ಸಪ್ ಸಾಂಬಾರ್ ಮಾಡಿದ್ವಿ. ಅಕ್ಸೆ ಹೂವು ಕಿತ್ಕೊಬರಕ್ಕೆ ಬಂದಿದ್ರಿ ಇವರು. ಅಕ್ಸೆ ಹೂವು ಕಿತ್ಕೊಂಡ್ಬಂದು ಅಕ್ಸೆ ಹೂವಿನಲ್ಲಿ ಮಸ್ಸಪ್ ಸಾಂಬಾರು ಮಾಡಿದ್ವಿ. ಅಕ್ಸೆ ಹೂವು ಆರೋಗ್ಯಕ್ಕೆ ಒಳ್ಳೇದು, ತುಂಬ ಒಳ್ಳೆಯದು. ಮತ್ತು ಇದು ಕಾಯಿ ಬಿಡುತ್ತೆ ಅಂತಲೂ ಹೇಳಿದ್ದೆ ಅವಾಗ ಒಂದ್ಸಲ. ಈಗ ಅಕ್ಸೆಕಾಯಿ ಬಿಟ್ಟಿದೆ. ಅಕ್ಸೆಕಾಯಿ ಕಿತ್ಕೊಂಡು ಹೋಗೋದಕ್ಕೆ ಬಂದಿದ್ವಿ. ಇದರಲ್ಲಿ ಸಾಂಬಾರು ಮಾಡ್ತಾರೆ ನಮ್ಮ ಶ್ರೀಮತಿಯವರು. ತುಂಬ ಅಪರೂಪ ಮತ್ತು ಆರೋಗ್ಯಕ್ಕೆ ಒಳ್ಳೇದಿದು, ತುಂಬ ಒಳ್ಳೆಯದು. ಫಸ್ಟು ಅಕ್ಸೆಕಾಯಿ ಕಿತ್ಕೋತೀವಿ ಇದರಲ್ಲಿ. ಈಗ ಅಕ್ಸೆ ಗಿಡದಲ್ಲಿ ಸಿಕ್ತು ನೋಡ್ರಿ. ಇಲ್ಲಿ ಈ ಅಕ್ಸೆಕಾಯಿ ಹೇಗಿರುತ್ತೆ ತೋರಿಸ್ತು. ಕಾಣಿಸ್ತೈತೆ. ಕಾಣಿಸ್ತಾ? ಈ ಥರ ಇರುತ್ತೆ ನೋಡ್ರಿ. ಒಂಥರ ಇದೇನು ಗೊತ್ತಾ, ಸೇಮ್ ಗೋರಿಕಾಯಿ ಗೊತ್ತಾ ನಿಮಗೆ? ಗೋರಿಕಾಯಿ ಇರುತ್ತೆ, ಚಿಕ್ಕದಾಗಿರುತ್ತೆ. ಗೋರಿಕಾಯಿ ಪಲ್ಯ, ಗೋರಿಕಾಯಿ ಮಾಡ್ತಾರಲ್ಲ, ಬಸ್ಸಾರು ಮಾಡಿದೀವಿ ನಾವು ಗೋರಿಕಾಯಿ. ಗೋರಿಕಾಯಲ್ಲಿ ಬಸ್ಸಾರು ಪಲ್ಯ ಎಲ್ಲ ಮಾಡ್ತಾರೆ. ಸೇಮ್ ಗೋರಿಕಾಯಿನೇ. ಅದು ಗೋರಿಕಾಯಿ ಸ್ವಲ್ಪ ಚಿಕ್ಕದಿರುತ್ತೆ, ಒಂದು ಬೆಳ್ಳುದ್ದ ಇರುತ್ತೆ ಇಷ್ಟು. ಇದು ನೋಡ್ರಿ, ಒಂದು ನುಗ್ಗೆಕಾಯಿ ಉದ್ದ, ಒಂದು ಮೊಳ ಆಯ್ತು ನೋಡ್ರಿ. ಒಂದು ಮೊಳ ಆಯ್ತು ಇದು ಕರೆಕ್ಟಾಗಿ. ಹೌದು, ನುಗ್ಗೆಕಾಯಿ ಐತಲ್ಲ ಅಷ್ಟು ಉದ್ದ ಇರುತ್ತೆ. ಇದು ಉದ್ದ ಐತೆ. ಇದು ಗೋರಿಕಾಯಿ ಥರನೇ ಸೇಮ್. ಎಳೆದೇ ಬಲ್ತಿರೋದು. ಅದು ಯಾವುದಿದೆ ತಿಳ್ಕೊತೀನಿ. ಕಮನ್ ಬಾ, ಇನ್ನು ಐತಿ ಮುಂದೆ ಹೋಗ್ತಾ ಇದ್ರೆ ಇಲ್ಲೊಂದು ಐತೆ ನೋಡಿ, ಸಿಗ್ತಾ ಇರುತ್ತೆ. ಕಿತ್ಕೋಬೇಕು. ಹೇಳಿದ್ನಲ್ಲ, ಉದ್ದ ಇರುತ್ತೆ ಸ್ವಲ್ಪ, ಗೋರಿಕಾಯಿ ಥರ ಆದರೆ ಉದ್ದ ಇರುತ್ತೆ. ಇದು ಎಲ್ಲಿ ಸಿಗ್ತಾನೆ? ಇಲ್ಲೇ ಐತಲ್ಲಪ್ಪ. ಎಲ್ಲಿ? ಓ, ಇಲ್ಲ ಐತೆ, ಕಾಣಿಸ್ತಾ? ಸೂರ್ಯನ ಬೆಳಕು ಹೊಡಿತಾ ಇದೆ. ಇಲ್ಲೈತೆ. ಅದು ಅಯ್ಯೋ, ಕೊನೆ ಮುರ್ಕೊಬಿಡ್ತು ಪಾಪ. ಏನು ಗೊತ್ತಾ? ಅಲ್ಲ ಏನು ಗೊತ್ತಾ, ಇದು ಗೊತ್ತಿಲ್ಲ, ಹೇಳು. ಇದೆ ಇದನ್ನ ಅದೇ ಕುರಿ ಮೇಕೆ ಇವಕ್ಕೆಲ್ಲ ಮೇವಿಗೆ ಬಳಸ್ತಾರೆ. ಇದು ನಮ್ಮ ಚಿಕ್ಕಪ್ಪ ಅವ್ರದೇ ಹೊಲ, ತೋಟ. ಇದು ಸೆಡೆ ತೋಟ ಅಂತಾರೆ ಇದನ್ನ. ಸೆಡೆ ಗಿಡ ಒಂದು ಹಾಕಿದ್ರೆ ಒಂದ್ಸಲ ಒಂದು 3 ವರ್ಷ 4 ವರ್ಷ ಹಿಂಗೆ ಬರುತ್ತೆ, 5 ವರ್ಷ ಹಂಗಿರುತ್ತೆ. ಇದು ಕುರಿ ಮೇಕೆಗೆ ಅಂತ ಹೇಳಿದ್ನಲ್ಲ, ತಗೊಂಡವ್ರು, ಕುರಿ ಮೇಸೋರು ತಗೊಂಡಿರೋದು. ಇದು ಸೊಪ್ಪೆಲ್ಲ ಮುರಿದು ವೇಸ್ಟ್ ಮಾಡಬಾರ್ದು. ಕಾಯಿ ಮಾತ್ರ ನೀಟಾಗಿರೋದು ನೋಡಿ ಕಿತ್ಕೋತೀನಿ. ಅದಕ್ಕೆ ಸ್ವಲ್ಪ ಮೇಲಿರೋ ಕಿತ್ಕೊಳೋದು ಭಯ. ಎಲ್ಲ ಕೊನೆಗಿನೇ ಮುರ್ಕೊಬಿಟ್ರೆ ಆಮೇಲೆ ಅವರು ಬೈಕತ್ತಾರೆ ಅಂತ. ಹೌದು, ಪಾಪ ಅವ್ರಿಗೂ ಲಾಸ್ ಆಗ್ತೈತಿ ತಗೊಂಡಿರೋ ಸೊಪ್ಪು ತಗೊಂಡಿರೋರಿಗೆ. ಅದಕ್ಕೆ ಹಾಗೆ ಬಾ 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 ಬಾ. ನಾನು ಕಾಣಿಸ್ತಾವ್ ಕಿತ್ಕೋತೀನಿ. ನಿನ್ಗೆಲ್ಲಾದ್ರೂ ಕಾಣಿಸಿದ್ರೆ ಹೇಳಿ. ಎಲ್ಲಾದ್ರೂ ನಾನು ನಿನ್ನೆ ನೋಡ್ಕೊಂಡು ಬರ್ತಾ ಇದ್ದೀನಿ. ನಾನು ಸ್ಯಾಡೆಕಾಯಿನ ಎಲ್ಲಿ ನೋಡಕ್ ಹೋಗ್ಲಿ? ಹೌದಾ? ಕಣ್ಣಲ್ಲೂ ನೀನೇನೆ, ಕಂಡಲ್ಲೂ ನೀನೇನೆ, ಎಲ್ಲೆಲ್ಲೂ ನೀನೇ. ಮುಂದಕ್ಕೆ ಬರಲ್ಲ ಕಾಣುವೆ. ಅಲ್ಲ, ಮುಂದಕ್ಕೇನೋ ಬೇರೆ ಐತೆ, ನಂಗೆ ಬರಲ್ಲ. ಹಂಗ ಎಲ್ಲೆಲ್ಲೂ ನೀನೇ ಕಾಣುವೇನೆ. ಹೌದಾ? ಬನ್ನಿ ಮೇಡಮ್, ಎಲ್ಲೂ ಸಿಗಲ್ಲ ನೋಡ್ರಿ. ಎಷ್ಟು ಸಿಕ್ಕಿದೆ. ಇಷ್ಟು ಸೆಡೆಕಾಯಿ ಸಿಕ್ಕೈತೆ. ಅಂದರೆ ಇಲ್ಲೆಲ್ಲ ಫುಲ್ಲು ಇದ್ರ ತುಂಬ ಓಡಾಡಿದ್ವಿ. ಸ್ವಲ್ಪನೇ ಸಿಕ್ಕಿತ್ತು, ಅಂದರೆ ಎಲ್ಲ ಇನ್ನೂ ಹೂವು ಕಾಯಿ ಆಗಿಲ್ಲ. ಅದಕ್ಕೆ ಇಷ್ಟು ಕಾಯಿ ಸಿಕ್ಕೈತೆ. ಈ ಕಾಯಿನ ತಗೊಂಡೋಗಿ ಮನೆಗೆ ಹೋಗ್ಬಿಟ್ಟು ಬಕ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲ ಸ್ವಲ್ಪ ನಮ್ಮ ಶ್ರೀಮತಿಯವ್ರೇನು ಬಗ್ಗಂಗಿಲ್ಲ. ಕೊಳ್ಳಿ ಇವಳು, ಅಯ್ಯೋ ಕೊಳ್ಳಿ ಇವಳು ನೋಡ್ರಿ, ಬಗ್ಗಂಗೆ ಇಲ್ಲ. ಅವರು ಆರಾಮಾಗಿ ಬರ್ತಾರೆ. ಬಸ್ಸಾರು ಮಾಡಬೇಕೀಗ. ನಮ್ಮ ಶ್ರೀಮತಿಯವರು ಬಸ್ಸಾರು ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ತಾರೆ. ಬಾರಮ್ಮ ಹೋಗೋಣ. ಅಲ್ಲೆಲ್ಲೂ ಇಲ್ಲ, ಇನ್ನು ಕಾಯಿ ಅಷ್ಟೇ ಇರೋದು. ಹುಡುಕಿ ಹಾಕಿ ಟೈಮ್ ಆಯಿತು. ಹೆಂಗೆ ನಾರ್ಸೋದು ಅಂದ್ರೆ ಹೆಂಗೆ? ಆ ಕಡೆ ಈ ಕಡೆ ಮೂತಿ ಜಿಟ್ಟಿ. ಇದು ಒಂಥರ ಹೆಂಗಂದ್ರೆ ಬೀನ್ಸ್ ಬೀನ್ಸು, ಗೋರೆಕಾಯಿ ಅಲ್ಲ, ಗೋರಿಕಾಯಿ. ಅಲ್ಲ, ಇದು ಗೋರಿಕಾಯಿ ಇದ್ದಂಗೆ ಅಲ್ಲ, ಸೇಮು. ಗೋರಿಕಾಯಿ ಬೀನ್ಸು ಸೋಸ್ತಂಗೆನೆ, ಅದು ತಾನೆ. ಕರೆಂಟ್ ಹೋಗ್ಬಿಟ್ಟೈತೆ, ಕತ್ಲು ಸ್ವಲ್ಪ.
ಈಗ ಕರೆಂಟ್ ಬರಲೇಬೇಕು ಈ ಬಸ್ಸಾರು ಮಾಡಬೇಕು ಅಂದರೆ ತಾನೆ ಬರ್ತೈತಾ? ಹೋಗ್ತಿರ್ತೈತೆ ಇಷ್ಟೊತ್ತು ನಾವು ಒಂದೊಂದ್ಸರಿ. ಹೌದಾ? ಇದು ಸ್ಯಾಡೆಕಾಯಿ ಎಳೆದಿದ್ರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಅವಾಗ್ಲೇ ಬಲ್ತಂಗಿದೆ, ಒಂದೊಂದ್ ಬಲ್ತಿದೆ ಒಂದೊಂದ್ ಎಳೆದಿದೆ. ಅದೇ ಜಾಸ್ತಿ ಬಲ್ತಿಲ್ಲ, ಸ್ವಲ್ಪ ಬಲ್ತೈತೆ. ಸ್ಯಾಡೆಕಾಯಿ ಅಂತ ನಾವು, ಆದ್ರೆ ಬೇರೆ ಕಡೆ ಅಕ್ಸೆಕಾಯಿ ಅಕ್ಸೆಕಾಯಿ ಅಂತಾರೆ, ನಾವು ಸ್ಯಾಡೆಕಾಯಿ ಅಂತೀವಿ. ಚೆನ್ನಾಗಿರುತ್ತೆ ಸಾಂಬಾರ್. ಇದೆಲ್ಲ ನಾರೆಲ್ಲ ಸೋಸಿರೋದು ಅಕ್ಸೆಕಾಯಿ ಇಲ್ಲ ಇದು ನೋಡ್ರಿ. ಆಮೇಲೆ ನಮ್ಮ ಶ್ರೀಮತಿಯವರು ಹಚ್ತಾ ಇದ್ದಾರೆ ಅಕ್ಸೆಕಾಯಿನೆಲ್ಲ ಹಚ್ಚಿಬಿಟ್ಟು ಈ ಥರ ಈ ಸೈಜಲ್ಲಿ ಬೀನ್ಸು ಗೋರಿಕಾಯಿ ಬಸ್ಸಾರು ಮಾಡ್ತಾರಲ್ಲ ಅಷ್ಟಲ್ವೇ ನಮ್ಮ ಅಷ್ಟು ಸಣ್ಣದಾಗಿ ಹಚ್ಚಿ ಇಲ್ಲೆಲ್ಲ ತೊಳ್ಕೊಳೋದಕ್ಕೆಲ್ಲ ಒಂದು ನೀರು ಇಟ್ಕೊಂಡಿದ್ದಾರೆ. ಆಮೇಲೆ ಸಾಂಬಾರಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇದು ಎಣ್ಣೆ ಇಟ್ಟಿರೋದು ಒಗ್ಗರಣೆಗಲ್ವ ನಮ್ಮ? ಒಗ್ಗರಣೆಗೆ ಈರುಳ್ಳಿ, ಕೊತ್ತಂಬರಿ, ತೆಂಗಿನಕಾಯಿ ತುರಿ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಅಡುಗೆ ಎಣ್ಣೆ. ಇದಿಷ್ಟು ಲಾಸ್ಟಲ್ಲಲ್ವಾ ಪಲ್ಯಕ್ಕೆ ಒಗ್ಗರಣೆ ಹಾಕೋದು? ಲಾಸ್ಟ್ಗೆ. ಈಗ ಸಾಂಬಾರು ಮಾಡೋದಕ್ಕೆ ಮುಖ್ಯವಾಗಿ ಬೇಕಿರೋದು ಅದೇ ಗೊತ್ತಲ್ಲ, ಇದು ಅಕ್ಸೆಕಾಯಿ ಬೇಕೇ ಬೇಕು. ಅಕ್ಸೆಕಾಯಿ ಜೊತೆ ಬೇಳೆ ಹಾಕಲೇಬೇಕು, ತೊಗರಿ ಬೇಳೆ, 2 ಟೊಮೊಟೊ, ಜೀರಿಗೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ, ಇದಿಷ್ಟು ಬೇಕು. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇಲ್ಲಿ ಗ್ಯಾಸ್ ಮೇಲೆ ನೀರು ಇಟ್ಟಿದ್ದಾರೆ ನೋಡ್ರಿ, ನೀರು ಕುದೀತಾ ಇತ್ತು ನೋಡಮ್ಮ. ನೀರು ಬೇಳೆ ಹಾಕ್ತೀನಿ, ಕೊತ್ತಾ ಕುದೀತಾ ಐತೆ ನೀರು. ನಾನು ಇದಚ್ಚೋ ಅಷ್ಟಕ್ಕೆ ನೀರು ಕಾಯುತ್ತೆ ಅಂತ ಇಟ್ಟಿದ್ದೆ. ಹೌದಾ? ಅಷ್ಟಕ್ಕೂ ಮುಂಚೆನೆ ಕಾದ್ಬಿಟ್ಟೆ. ನೀನು ಸ್ಲೋ ಆಗಿ ಹಚ್ಚಿದ್ಯಾ ನೀರು, ಇದನ್ನ ತರಕಾರಿನ ಅಕ್ಸೆಕಾಯಿನ. ತೊಗರಿಬೇಳೆನೆಲ್ಲ ತೊಳ್ಕೊಂಡು ನೀರಲ್ಲಿ ಕುದೀತಿರೋ ನೀರಿಗೆ ತೊಗರಿಬೇಳೆ ಸೇರಿಸ್ಕೋತಾವ್ರೆ. ಬೇಳೆ ಒಂದು ಅರ್ಧ ಬರ್ಧ ಬೇಯಬೇಕು. ಅದು ಬೇಯೋಷ್ಟೊತ್ತಿಗೆ ಇನ್ನ ಸ್ವಲ್ಪ ಕಟ್ ಮಾಡೋದೈತಲ್ವಾ, ಏನು ಅಕ್ಸೆಕಾಯಿ ಇದೆಲ್ಲ ಕಟ್ ಮಾಡ್ಕೊತೀನಿ. ಸ್ವಲ್ಪ ಏನಿಲ್ಲ, ಇಷ್ಟೇ ಇರೋದು. ನೋಡ್ರಿ ಅರ್ಧ ಬರ್ಧ ಬೇಳೆ ಬೆಂದೈತೆ. ಈಗ ಗೋರಿಕಾಯಿ ಅಂತಿದ್ದೀನಿ, ಗೋರಿಕಾಯಿ ತರ ಇರೋದು. ಸ್ಯಾಡೆಕಾಯಿನ ಗೋರಿಕಾಯಿ ಬೀನ್ಸ್ ಹಚ್ಚಿಟ್ಕೋತೀವಲ್ವಾ, ಆ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನ ಸೇರಿಸ್ಕೊತೀನಿ, ಇದನ್ನ ಬೇಯಿಸ್ಕೋಬೇಕು. ಅರ್ಧ ಬರ್ಧ ಬೇಳೆ ಬೆಂದ್ಮೇಲೆ ಸೇರಿಸ್ಕೋಬೇಕು. ಆಮೇಲೆ ಟೊಮೊಟೊ ಸೇರಿಸ್ಕೋತೀನಿ. ಅದ್ರೊಳಗೆ ಹಾಕದಾ? ಹಚ್ಚಂಗಿಲ್ಲ, ಹಂಗೆ ಟೊಮೊಟೊ ಹಾಕ್ಬಿಡೋದು ಏನಿಲ್ಲ, ಹಂಗೆ ಸೇರಿಸ್ಕೊಂಡು ಗೋರಿಕಾಯಿ, ಬೇಳೆ, ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಇದನ್ನ ಕುಕ್ಕರಲ್ಲಿ ಬೇಯಿಸಿದ್ರು ಮಾಡ್ಕೋಬಹುದು. ಕುಕ್ಕರಲ್ಲಿ ಮಾಡ್ಕೊಂಡ್ರೆ ಬೇಳೆ ಜಾಸ್ತಿ ಬೆಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ತಪ್ಪಲೆಯಲ್ಲಿ ಮಾಡ್ತಾ ಇದ್ದೀನಿ. ಹಂಗೂ ಇಲ್ಲ, ನಾವು ಕುಕ್ಕರಲ್ಲೇ ಮಾಡ್ಕೋತೀವಿ, ಟೈಮ್ ಇಲ್ಲ ಅನ್ನೋಂಥವ್ರು 1 ವಿಸಲ್ ಕೂಗಿಸ್ಕೊಂಡು ಮಾಡ್ಕೋಬಹುದು. ಅಂದ್ರೆ ಬೇಳೆ ಸ್ವಲ್ಪ ಜಾಸ್ತಿ ಬೆಂದಿದ್ರೆ ಬೇಳೆ ಕತ್ತರ್ಕೊಂಡು ಹೋಗಿರ್ತೈತಲ್ಲ, ಪಲ್ಯ ತಿನ್ನಕ್ ಚೆನ್ನಾಗಿರಲ್ಲ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಮತ್ತೆ ಹೋಯ್ತು, ತಲೆ ಕರ್ಕತ್ತವ್ರೆ, ನೆನಪಿಲ್ಲ. 1 ವಿಸಲ್ ಕೂಗಿಸ್ಕೋಬೇಕು ಕುಕ್ಕರ್. ಸರಿ, ಏನೋ ಹೇಳಕ್ ಬಂದೆ ಮಾಡ್ತೇವೆ. ಕುಕ್ಕರಲ್ಲಿ ಮಾಡ್ಕೋತೀನಿ ಅಂತವ್ರು ಬೇಳೆ, ಗೋರಿಕಾಯಿ, ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ನೀರು ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಮಾಡ್ಕೋಬೇಕು. ಎಲ್ಲ ಸೇರಿಸಿ ಬೇಯಿಸ್ಕೋಬೇಕು, ಮಾಡ್ಕೋಬೇಕು. ಎಲ್ಲ ಸೇರಿಸಿ ಬೇಯಿಸ್ಕೊಂಡು ಮಾಡ್ಕೋಬೇಕು ಸಾಂಬಾರ್ನ. ಈ ತರ ತಪ್ಪಲೆಲಾದ್ರೆ ಬೇಳೆ ಸ್ವಲ್ಪ ಅರ್ಧ ಬರ್ಧ ಬೇಯಿಸ್ಕೊಂಡು, ಆಮೇಲೆ ಸ್ಯಾಡೆಕಾಯಿ ಅಲ್ಲ ಗೋರಿಕಾಯಿ, ಆಗ್ಲೆಲ್ಲ ಗೋರಿಕಾಯಿನೇ ನೆನಪಾಗ್ತೈತೆ. ಕಟ್ ಮಾಡಿರುವಂತ ಸ್ಯಾಡೆಕಾಯಿ, ಟೊಮೊಟೊ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಇದು ಒಂದು 3/4 ಭಾಗ ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದೈತೆ ಅನ್ನೋ ಅಂತ ಟೈಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 1-2 ನಿಮಿಷ ಕುದಿಸ್ಬಿಟ್ರೆ ಸಾಕು. ಹೌದಾ? ಸರಿ. ಇದು ಏನಾಯ್ತು ಅಂದ್ರೆ ಬ್ಲಾಗು ಮಧ್ಯಾಹ್ನ ಅಡ್ಗೆ ಮಾಡಕ್ ಹೋಗ್ಬಿಟ್ಟು ರಾತ್ರಿ ಅಡ್ಗೆ ಮಾಡಂಗ್ ಆಗ್ಬಿಟ್ಟಿದೆ. ಕರೆಂಟ್ ಹೋಗ್ಬಿಡ್ತು ನಮ್ಮ ಏರಿಯಾದಲ್ಲಿ, ಎಲ್ಲ ಬೇಯಿಸಿಟ್ಕೊಂಡಿದ್ರು ಪಾಪ. ಇಲ್ಲಿ ನೋಡ್ರಿ, ಇದು ರುಬ್ಬೋದಕ್ಕೆ ಇದು ಕಾಳೆಲ್ಲ ಬೇಯಿಸಿಟ್ಕೊಂಡವ್ರೆ. ಕರೆಂಟ್ ಹೋಗ್ಬಿಟ್ಟು ಈಗ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಿದೀವಿ. ಕರೆಂಟ್ ಬರ್ಬೇಕು ಅಂತ ಹೇಳಿ ಕಾಯ್ದು. ಬಸ್ಸಾರು ಅಂದ್ರೆ ಕರೆಂಟ್ ಬೇಕೇ ಬೇಕು. ಅದು ರುಬ್ಬೋದಕ್ಕೆ ನೋಡ್ರಿ, ಇದೆಲ್ಲ ಹಂಗೆ ಐತೆ.
ಇದು ತಿಳಿ ಕಟ್ ಬಸ್ತಿಟ್ಕೊಂಡಿರೋದು, ಇದೆಲ್ಲ ಹಚ್ಚಿಟ್ಕೊಂಡಿರೋದು ಎಲ್ಲ ಹಂಗೆ ಐತೆ. ಇದು ರುಬ್ಬೋದಕ್ಕಲ್ಲ ನಮ್ಮ ಇದು ರುಬ್ಬೋದಕ್ಕೆ ಕಟ್ಟು ಟೊಮೊಟೊ ಎಲ್ಲ ತೆಗೆದಿಟ್ಕೊಂಡವ್ರೆ. ಇದು ನೋಡ್ರಿ ಪಲ್ಯ ಹಂಗೆ ಐತೆ. ಆಮೇಲೆ ಇದು ಕರೆಂಟ್ ಬರ್ತಿದ್ದಾಗ ಫಸ್ಟು ಮೇಡಮ್ ಅವ್ರು ಕಡಲೆ ಬೀಜ ಹುರಿದು ಅದು ಕಡಲೆ ಬೀಜ ಪುಡಿ ಮಾಡಿ ಇಟ್ಕೊಂಡವ್ರೆ. ಈ ಪಲ್ಯಕ್ಕೆ ಕಡಲೆ ಬೀಜ ಪುಡಿ ಹಾಕಿದ್ರೆ ಚೆಂದ. ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿನೂ ಒದಿಟ್ಕೊಂಡವ್ರೆ. ಹಂಗೆ ಈಗ ಬೇರೆ ಕಾಫಿ ಮಾಡ್ತಾರೆ. ಕಾಫಿ ಮಾಡೋರೆ, ಸಂಜೆ ಆಯ್ತಲ್ಲ ಅದಕ್ಕೆ ಕಾಫಿ ಮಾಡೋಣ ನೋಡಿ. ಕಾಫಿ ಕುಡ್ಕೋ ಅಂತ ಈ ಬ್ಲಾಗ್ ಮಾಡೋಣ. ನಿಮ್ದೆಲ್ಲ ಕಾಫಿ ಆಯ್ತಾ? ನಮ್ಮ ಮನೇಲಿ ಸಂಜೆ ಆಗಿದೆ, ಅದಕ್ಕೆ ಕಾಫಿ ಟೈಮ್. ಈಗ ರುಬ್ಬೋದಕ್ಕೆ ಮಿಕ್ಸಿಗೆ ಏನೇನು ಹಾಕ್ತಾರೆ ನೋಡ್ರಿ. ಹುಣಸೆಹಣ್ಣು, ಜೀರಿಗೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡು ಸೇರಿಸ್ಕೊತೀನಿ ಎಷ್ಟು ಬೇಕೋ ಅಷ್ಟು. ಅದರಲ್ಲೇ ಕಚ್ಕೊಬಿಟ್ಟವೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ಅದು. ಆಮೇಲೆ ಇದು ಟೊಮೊಟೊ, ಬೇಯಿಸಿರೋ ಬೇಳೆ, ತಿಳಿ ಕಟ್ಟು ಸ್ವಲ್ಪ ಹಾಕೊಂಡು ರುಬ್ಕೋಬೇಕು. ನೀರು ಹಾಕ್ಬಾರ್ದಲ್ಲ, ಎಷ್ಟು ಬೇಕೋ ಅಷ್ಟು ತಿಳಿ ಕಟ್ಟನ್ನ ಸೇರಿಸ್ಕೋಬೇಕು. ನೀರು ಹಾಕಂಗಿಲ್ಲ, ನೀರೇನು ಹಾಕಂಗಿಲ್ಲ. ತಿಳಿ ಕಟ್ಟು ಇರ್ತೈತಲ್ವಾ ಅದ್ರಾಗೆ ರುಬ್ಕೊಂಡ್ರೆ ತಿಳಿ ಕಟ್ಟು ಹಾಕೊಂಡೆ ರುಬ್ಕೋಬೇಕಲ್ಲ. ರುಬ್ಕೋಬಹುದು. ಸರಿ ರುಬ್ಕೋಬತ್ತೀನಿ. ರುಬ್ಕೊಂಡು ಬರ್ತೀನಿ ಅಲ್ಲ, ರುಬ್ಕೋತೀನಿ ಅನ್ನು. ಎಲ್ಲೋಗಿದ್ಯಾ? ಎಲ್ಲಿಗೆ ಬರ್ತೀಯ? ರುಬ್ಕೊಂಡು ಎಲ್ಗನ ಹೋಗಿ ರುಬ್ಕೊಂಡು ಬರ್ತೀಯ ಇಲ್ಲಿಗೆ? ಇಲ್ಲ ತಾನೆ, ರುಬ್ಕೋತೀನಿ. ಸಾರಿ, ತಪ್ಪಾಯ್ತು, ಕ್ಷಮೆ ಇರಲಿ. ರುಬ್ಕೋತೀನಿ. ನೋಡ್ರಿ ಈ ಥರ ರುಬ್ಕೊ ಬಂದವ್ರೆ. ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ಪೇಸ್ಟ್ ರೀತಿ ರುಬ್ಕೋಬೇಕು. ಇವ್ರ ಭಾಷೆಯಲ್ಲಿ ಹೇಳ್ತೀವಿ. ಓಕೆನಾ? ಕರೆಕ್ಟಾ? ರುಬ್ಬಿರೋ ಖಾರನೆಲ್ಲ ಅದಕ್ಕೆ ಬಟ್ಲಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಒಂಚೂರು ತಿಳಿ ಕಟ್ಟನ್ನ ಈ ಮಿಕ್ಸಿ ಜಾರಲ್ಲೆಲ್ಲ ಕಚ್ಕೊಂಡಿರ್ತಲ್ಲ ಅದಕ್ಕೆ ಈ ತಿಳಿ ಕಟ್ಟನ್ನ ಇದಕ್ಕೂ ಹಾಕ್ಕೊಂಡು ಇದ್ರೊಳಗೆ ಹಾಕ್ಕೋತಾರೆ. ಯಾವುದನ್ನು ವೇಸ್ಟ್ ಮಾಡಬಾರ್ದು. ಅದಕ್ಕೋಸ್ಕರ ಹಂಗೆ ಮಾಡ್ತಾರೆ. ಅವ್ರು ತಾನೇ? ಕರೆಕ್ಟ್ ತಾನೇ? ಹೌದು, ಕರೆಕ್ಟ್. ಯಾವುದನ್ನು ವೇಸ್ಟ್ ಮಾಡಬಾರ್ದು, ಕರೆಕ್ಟು. ಆದರೆ ಅವ್ರು ನನ್ನ ಆಡ್ಕೋತಾ ಇದ್ದಾರೆ. ಕರೆಕ್ಟು. ಓಕೆ. ಈಗ ತಿಳಿ ಕಟ್ಟನೆಲ್ಲ ಅದು ಇನ್ನೂ ಕಚ್ಕೊಂಡೈತೆ ಅದರಲ್ಲಿ. ಖಾರ ಒಂಚೂರು ಇರಬಾರ್ದು ಮಿಕ್ಸಿ ಒಳಗಡೆ ರುಬ್ಕೊಂಡಿರೋ ಖಾರ ಅಲ್ಲ. ಅದಕ್ಕೆ ಈಗ ಅದನ್ನು ತಿರುಗಿಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿಲ್ಲ, ಹಂಗೆ ತಿರುಗ್ತಿದ್ಯಾ? ಹಂಗೆ ತಿರುಗ್ತಾ ಇದ್ದೀನಿ. ಖಾರ ಎಲ್ಲ ಇದು ತಿಳಿ ಕಟ್ ಜೊತೆ ಚೆನ್ನಾಗಿ ಹೊಂದ್ಕೋಬೇಕಲ್ವಾ? ಗ್ಯಾಸ್ ಸ್ಟವ್ ಆನ್ ಮಾಡಿ ತಿರುಗಿದ್ರೆ ಏನಾಗ್ತದೆ? ಏನಾಗಲ್ಲ. ಈಗ ಏನು ಈ ಸಾಂಬಾರ್ ಪಾತ್ರೆನ ಈ ಕಡೆ ಇಟ್ಬೇಕು, ಅದಕ್ಕೆ ಹಂಗೆ ತಿರುಗಿದೆ ಅಷ್ಟೇ. ಹೌದಾ? ಸಾಂಬಾರು ಕಾಯ್ತಾ ಇರ್ಲಿ, ಅಷ್ಟೊತ್ತಿಗೆ ಪಲ್ಯಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಕಡಾಯಿನ ಬಿಸಿಗೆ ಇಕ್ಕಿದೀನಿ. ಎಣ್ಣೆ ಅಷ್ಟು ಹಾಕೊಳ್ಳಲ್ಲ, ಸ್ವಲ್ಪ. ಎಣ್ಣೆ ಕಾಣಿಸ್ತಾ ಇಲ್ಲ ಈಗ. ಕಾಣಿಸ್ತೈತಾ ಎಣ್ಣೆ? ಸಾಕು, 1-2 ಸ್ಪೂನ್ ಎಣ್ಣೆ. ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ್ಮೇಲೆ ಸಾಸಿವೆ, ಕರಿಬೇವು ಎಲ್ಲ ಹಾಕೋಣ. ಇದರಲ್ಲಿ ಏನೇನು ಐತೆ ನೋಡ್ರಿ. ಇಲ್ಲಿ ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ ಹಾಕಿಲ್ಲ, ಸುಮ್ಮನೆ ವಿಡಿಯೋಗೆ ತೋರ್ಸಕ್ಕೆ ಅಂತ ತೆಗೆದಿಟ್ಟಿದ್ದೆ ಅಷ್ಟೇ. ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಈರುಳ್ಳಿ, ತೆಂಗಿನಕಾಯಿ ತುರಿ ಅಷ್ಟೈತೆ. ಅಷ್ಟೇ ಅಲ್ಲ, ಅವಲ್ಲೇ ತೋರಿಸಿದ್ದೀನಿ ಕಡಲೆ ಬೀಜದ ಪುಡಿ ನಾನು. ಹೌದಾ? ಈ ಪಲ್ಯಕ್ಕೆ ಕಡಲೆ ಬೀಜದ ಪುಡಿ ಹಾಕಿದ್ರೆ ತುಂಬಾ ರುಚಿಯಾಗಿರ್ತದೆ. ಈ ಪಲ್ಯ ಬಸ್ಸಾರು ಯಾವುದೇ ಮಾಡಲಿ ಚೆನ್ನಾಗಿರ್ತದೆ. ಪಲ್ಯ ನುಗ್ಗೆ ಸೊಪ್ಪಿನ ಸಾರು, ಬೀನ್ಸ್ ಬಸ್ಸಾರು ಚೆನ್ನಾಗಿರ್ತದೆ. ಬೀನ್ಸ್ ಬಸ್ಸಾರಿಗೆ ಏನು ಜಾಸ್ತಿ ಹಾಕಲ್ಲ ನಾವು ಕಡಲೆ ಬೀಜದ ಅಲ್ಲ, ಅದಕ್ಕೂ ಚೆನ್ನಾಗಿರ್ತದೆ. ಬೀನ್ಸ್ ಹಾಕಿದ್ರೆ ಚೆನ್ನಾಗಿರ್ತದೆ. ಗೋರಿಕಾಯಿ ಬಸ್ಸಾರು, ಕುಂಬಳಕಾಯಿ ಬಸ್ಸಾರು, ಪರಂಗಿಕಾಯಿ ಬಸ್ಸಾರು. ಅಲ್ಲ, ಇನ್ನೊಂದು ಹೇಳ್ತೀನಿ ಇರು. ಏನು, ಅನ್ಗೋನೆ ಸೊಪ್ಪಿನ ಬಸ್ಸಾರು. ಅನ್ಗೋನೆ ಸೊಪ್ಪಿನ ಪಲ್ಯ ಚೆನ್ನಾಗಿರ್ತದೆ. ಮತ್ತು ಪರಂಗಿಕಾಯಿ ಬಸ್ಸಾರು ಅಷ್ಟೇ. ಯಾಕೆ ಮಾಡಿಲ್ವಾ ಪರಂಗಿಕಾಯಿ ಬಸ್ಸಾರು ನಾವು? ಮಾಡಿದ್ವಿ, ಸುಮಾರು ಸರಿ ಮಾಡಿದ್ವಿ. ಅದು ಅಷ್ಟೇ, ಅದು ಚೆನ್ನಾಗಿರ್ತದೆ. ಫ್ರೈ ಅದ್ರ ಹೆಸರು ಫ್ರೈನಾ? ನಂಗೆ ಗೊತ್ತಿರಲಿಲ್ಲ. ನನ್ನ ಕೈ ಎಲ್ಲ ಅದು ನಿನ್ನ ಕೈಲೇನಾ? ಓ, ಹೆಂಗಸರಿಗೆ 2 ಕೈ ಇರ್ತೈತೆ ಅಂದ್ಕೊಂಡಿದ್ದೆ. ಅನ್ನದ ಕೈ, ಸಾಂಬಾರ್ ಕೈ, ಪಲ್ಯದ ಕೈ, ಎಷ್ಟೊಂದು ಕೈ ಇದಾವೆ ಹೆಂಗಸರಿಗೆ. ನಾನೆಲ್ಲ ಬರೀ 2 ಕೈ ಅಂದ್ಕೊಂಡಿದ್ದೆ. ನಾನೆಲ್ಲ ಬರೀ 2 ಕೈ ಅಂದ್ಕೊಂಡಿದ್ದೆ. ಅನ್ನದ ಕೈ ಬೇರೆ ಐತೆ, ಯಾವ್ದೋ ತಿರುವಾದ ಒಂದು ಕೈ ಐತೆ, ಇಷ್ಟೊಂದು ಕೈಗಳು. ಈಗ ಹಸಿಮೆಣಸಿನಕಾಯಿ, ಈರುಳ್ಳಿ ಸ್ವಲ್ಪ ಬಾಡಬೇಕು.
ಮಾಮೂಲಿ ಒಗ್ಗರಣೆಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊತಾರಲ್ಲ ಆ ಥರ. ಈ ಕಡೆ ಸಾಂಬಾರು ಕುದೀತಾ ಐತೆ, ಈ ಕಡೆ ಈರುಳ್ಳಿ ಫ್ರೈ ಆಗೈತೆ. ಸಾಂಬಾರ್ದು ಲೋ ಫ್ಲೇಮ್ ಇಟ್ಬಿಟ್ಟು ಒಗ್ಗರಣೆದು ಲೋ ಫ್ಲೇಮ್ ಇಟ್ಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆ ತಗೋತಾ ಇದ್ದೀನಿ, ತಗೊಂಡು ಸಾಂಬಾರ್ಗೆ ಹಾಕ್ತಾ ಇದ್ದೀನಿ. ಎಷ್ಟು ಬುದ್ಧಿವಂತ ನೋಡ್ರಿ. ಹಿಂದೆ ಹಾಕಿದ್ದು ಇನ್ನೊಂದ್ಸಲ ಒಗ್ಗರಣೆ ಹಾಕ್ಬೇಕಂತ ಅದೇ ಒಗ್ಗರಣೆನೆ ಈ ಸೊಪ್ಪಿಗೆ ಪಲ್ಯಕ್ಕೆ ಸೊಪ್ಪು ಅಂತೀನಿ ಪಲ್ಯಕ್ಕೆ ಹಾಕಿದ ಒಗ್ಗರಣೆನೆ ಸಾಂಬಾರ್ಗೆ ಹಾಕಿ ತಿರುಗಿಬಿಟ್ರು. ಸಾಂಬಾರ್ಗೆ ಒಗ್ಗರಣೆ ಆಗೋಯ್ತು. ಹಂಗೆ ಇನ್ನೊಂದು ಏನು ಗೊತ್ತಾ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ದೋಸ್ತೀನಿ, ಚೆನ್ನಾಗಿರುತ್ತೆ ಸಾಂಬಾರು. ಹಂಗ ಅದು ಇಲ್ಲಿ ಪಲ್ಯ ಕೊತ್ತಂಬರಿ ಸೊಪ್ಪು ಕಾಯಿ ಸೇರಿಸ್ಕೊಂಡಿದ್ದೀನಿ. ಪಲ್ಯನೂ ಸೇರಿಸ್ಬೇಕಿತ್ತು ಅವಾಗ್ಲೇ. ಬಿಡಿ ಬಿಡಿಯಲ್ಲಿ ಸೇರ್ಸೋಕ್ಕಾಗಲಿಲ್ಲ. ಈಗ ಸೇರಿಸ್ತೆ ಬೇಯಿಸಿರ ಅಂತ ಪಲ್ಯ. ಅದು ಜಾಸ್ತಿ ಹೊತ್ತಾಯ್ತಲ್ಲ ಬಸ್ತಿತ್ತು, ಅದಕ್ಕೆ ಕಡಲೆ ಬೀಜದ ಪುಡಿ ಉರಿ ಕಡಿಮೆ ಮಾಡಿಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಮಾಡಬೇಕು. ಎಲ್ಲ ಚೆನ್ನಾಗಿ ಹೊಲ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಆಮೇಲೆ ಕಾಯಿ ತುರಿ ಕಡಲೆ ಬೀಜದ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಈಗ ಸ್ಟವ್ನ ಆಫ್ ಮಾಡ್ಕೊಂಡು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪಲ್ಯ ರೆಡಿ ಆಯಿತು. ಚೆನ್ನಾಗೈತೆ. ಸಗದ ಪಲ್ಯ ಹೆಲ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ಈ ಕಡೆ ಸಾಂಬಾರು ಕುದೀತಾ ಐತೆ. ಇನ್ನೊಂದು ಸಾಂಬಾರ್ಗೆ ಈ ರೀತಿ ಒಗ್ಗರಣೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅನ್ನೋಂಥವ್ರು ಎಣ್ಣೆ ಸಾಸಿವೆ ಕರಿಬೇವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಸಪ್ರೇಟ್ ಒಗ್ಗರಣೆ ಹಾಕೊಂಡು ಅದನ್ನ ಸಾಂಬಾರ್ಗೆ ಸೇರಿಸ್ಕೊಂಡು ಮಾಡ್ಕೋಬಹುದು. ನಾನಿನ್ನೇನು ಇದಕ್ಕೆ ಪಲ್ಯಕ್ಕೆ ಒಗ್ಗರಣೆ ಹಾಕಿದ್ನಲ್ವಾ ಅದನ್ನೇ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಸಾಂಬಾರ್ಗೆ. ಈಗ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೋಬೇಕು. ಸಾಂಬಾರು ಸಾಕು ಇಷ್ಟು ಕುದ್ರೆ. ಈಗ ಸ್ಟವ್ನ ಆಫ್ ಮಾಡ್ಕೋತೀನಿ ನೋಡಿ. ಸಾಂಬಾರು ಈಗ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಸಾಂಬಾರ್ ರೆಡಿ, ಪಲ್ಯ ರೆಡಿ. ಈಗ ಮುದ್ದೆ ಮಾಡ್ಕೊತೀನಿ. ಈಗ ಮುದ್ದೆ ಮಾಡ್ಕೋತೀನಿ. ಆರೋಗ್ಯಕರವಾದ ಏನಿದು ಗೋರಿಕಾಯಿ ಬಸಾರ. ಗೋರಿಕಾಯಿ ಬಸಾರ, ಅಗಸೆಕಾಯಿ ಬಸಾರ. ಹೌದಾ, ಅಗಸೆಕಾಯಿ ಬಸಾರ. ಅದು ಗೋರಿಕಾಯಿ ಅಂತಾನೆ ಬರ್ತೈತೆ. ಹಂಗೆ ಜೊತೆಗೆ ಪಲ್ಯ. ಊಟ ಎಲ್ಲ ಆದಮೇಲೆ ಹೀಗೆ ಕೂತಿದ್ವಿ. ನಮ್ಮ ಶ್ರೀಮತಿಯವರು ಏನೋ ನೋಡ್ತಾವ್ರೆ. ಅವ್ರೇನು ನೋಡ್ತಾ ಇದ್ದಾರೆ ಅಂದರೆ, ಇಲ್ಲಿ ನೋಡ್ರಿ, ಇದು ಸೊಡೋಕು ಇದು ನಮ್ಮ ಜಾಣೆ ಮಗಳು ತುಂಬಿರೋದು. ಅಂದರೆ ಸ್ಕೂಲಿಂದ ಬರ್ತಿದ್ದಂಗೆ ತುಂಬಿರೋದು ಅವಳು. ಅವಳಿಗೆ ರೂಲ್ಸ್ ಗೊತ್ತಿಲ್ಲ ಸರಿಯಾಗಿ. ಹಿಂಗೂ ಈ ಲೈನಲ್ಲೂ ಬರಬಾರ್ದು, ಮತ್ತು ಮೇಲೆ ಅಡ್ಡ ಈ ಥರ ಎಲ್ಲ ಬರಬಾರ್ದು. ರಿಪೀಟು ವರ್ಡ್ಸ್, ಅಕ್ಷರಗಳು, ರಿಪೀಟ್ ನಂಬರ್ಸು, ಸಂಖ್ಯೆಗಳು ಈ ಬಾಕ್ಸಲ್ಲಿ ಮಾತ್ರ ಅವಳು ಬರಬಾರ್ದು ಅಂದ್ಕೊಂಡು ಬಾಕ್ಸ್ಗಳಲ್ಲಿ ರಿಪೀಟ್ ಮತ್ತೆ ಪುನಃ ಸಂಖ್ಯೆಗಳು ಬರ್ದಂಗೆ ತುಂಬಿಟ್ಟು ತೋರಿಸ್ತಾ ಇದ್ದು. ಇಲ್ಲ ಅದು ಹಂಗಲ್ಲ ಅಂತೇಳಿ ಅವ್ರ ರೂಲ್ಸ್ ಹೇಳ್ಕೊಟ್ಟೆ. ಆಮೇಲೆ ಇದು ಪದಬಂಧ ನಾನು ತುಂಬಿರೋದು. ಪದಬಂಧ ತುಂಬೋದು ನನಗೆ ತುಂಬ ಇಷ್ಟ. ಪದಬಂಧ ತುಂಬ್ತಾ ಇದ್ದೆ. ಅದನ್ನೇ ಇನ್ನೊಂದ್ಸರಿ ಸಿಕ್ಕಿದ್ರೆ ತಗೊಬರೋಣ. ಅದನ್ನೇ ನಮ್ಮ ಸಂಖ್ಯೆಯಲ್ಲಿ ತುಂಬ್ತೀನಿ. ಸೊಡೋಕು ಅಂತಾರೆ ಅದನ್ನು, ಸೊಡೋಕು. ಅದನ್ನೇ ನಮ್ಮ ಶ್ರೀಮತಿಯವ್ರು ನೋಡ್ತಾವ್ರೆ ಏನು ತುಂಬಿದ್ದೀನಿ ಅಂತ. ಈ ಥರ ಪದಬಂಧ ತುಂಬೋದು ನಂಗೆ ತುಂಬ ಇಷ್ಟ. ಪದಬಂಧ ತುಂಬೋದು. ಮತ್ತು 2 ಮ್ಯಾಗ್ಝೈನ್ ತಂದಿದ್ದೀನಿ. ಕಸ್ತೂರಿ, ಆಹಾರದ ಭಾಷೆ ಬದಲಾದ ಚಿತ್ರಣ. ನಮ್ಮ ಶ್ರೀಮತಿಯವರು ಚೆನ್ನಾಗಿ ಅಡುಗೆ ಮಾಡ್ತಾರಲ್ವಾ, ಅದಕ್ಕೋಸ್ಕರ ಅವ್ರಿಗೇನಾದರೂ ಇನ್ಫಾರ್ಮೇಷನ್ ಇರುತ್ತೆ, ಓದ್ಕೊಂಡ್ಲಿ ಅವರು ಅಂತ. ಓದ್ತೀಯ? ನಂಗೆ ನಂಬಿಕೆ. ಇವ್ರು ಬುಕ್ ಓದೋದಿಲ್ಲ, ನಿಜ ಹೇಳ್ತೀನಿ. ಓದಿಲ್ಲ ಅಂದ್ರೇನು, ನೀನು ಓದಿ ಹೇಳ್ತೀಯಲ್ಲ. ಆಮೇಲೆ ಇನ್ನೊಂದು ತುಷಾರ, ಇದು ತಂದಿದ್ದೀನಿ. ಜೊತೆಲಿ ಇಲ್ಲಿ ಅಡಿಕೆಲೆ ಇಟ್ಕೊಂಡಿದ್ದೀವಿ ನೋಡಿರಿ, ವಿಳೆದೆಲೆ. ಹೊಸ ಅಡಿಕೆ ನಮ್ಮದಿದು, ಹೊಸ ಅಡಿಕೆ ಇದು. ಮತ್ತು ನನಗೆ ಅಡಿಕೆಲೆ ಹಾಕೋಬೇಕಂದ್ರೆ ಲವಂಗ, ಸರಿ ಇಲ್ಲ ಐತಲ್ಲ, ಲವಂಗ ಮತ್ತು ಏಲಕ್ಕಿ ಇರಬೇಕು. ಇದು ಸುಣ್ಣದ ಡಬ್ಬಿ ನಮ್ಮದು. ಇಷ್ಟು. ಆಮೇಲೆ ಇಷ್ಟು ತುಂಬಿದ್ದೀನಿ. ಇದು ಎಲ್ಲ ತುಂಬಬೇಕು. ಆಮೇಲೆ ಮಾತಾಡ್ಕೊಂಡು ಅಡಿಕೆಲೆ ಹಾಕೊಂಡು ತುಂಬ್ತೀನಿ, ಅವೆಲ್ಲ ಫಿಲ್ ಮಾಡ್ತೀನಿ. ಇವೆಲ್ಲ ನಂಗೆ ತುಂಬ ಇಷ್ಟ ಆಗಿ ಪದಬಂಧ ತುಂಬೋದು. ಈ ಥರ ಮ್ಯಾಗ್ಝೈನ್ ಹೇಳಿದ್ನಲ್ಲ, ಈ ಥರ ಮ್ಯಾಗ್ಝೈನ್ಗಳು ತರ್ತಾ ಇರ್ತೀನಿ. ಇಲ್ಲೆಲ್ಲ ಇದ್ದಾವೆ ನೋಡಿರಿ, ನಮ್ಮ ಮನೆ ಟೀಪಾಯಿ ಕೆಳಗಡೆ ಇಟ್ಟಿರ್ತೀನಿ. ಇಲ್ಲೆಲ್ಲ ಇದ್ದಾವೆ. ಈಗ ಸ್ವಲ್ಪ ಅಡಿಕೆಲೆ ಹಾಕೋಣ. ಓಕೆ, ಸಾಕಾಗೋಷ್ಟು ಹಾಕೊಳ್ಳೋಣ. ಹೌದಾ? ನನ್ನ ಕೈಯಾರೆ ನಮ್ಮ ಶ್ರೀಮತಿಯವ್ರಿಗೆ
ವಿಳೆದೆಲೆ ತಾಂಬೂಲ ಹಾಕ್ಕೊಡ್ತೀನಿ. ಅವ್ರಿಗೆ ವಿಳೆದೆಲೆ ಹಾಕೊಳೋದು ಗೊತ್ತಾಗಲ್ಲ, ಸುಣ್ಣ ಹೆಚ್ಚು ಕಡಿಮೆ ಮಾಡ್ಕೊಡೋದು. ಹಾಕೊಳ್ಳೋದಲ್ಲ, ಅಡ್ಕೆಲೆ ಹಾಕೊಳ್ಳೋದು ಬರಲ್ಲ ನನಗೆ. ಅಡ್ಕೆಲೆ ಹಾಕೊಳ್ಳೋದು ಬರೋದಿಲ್ಲ, ಸುಣ್ಣ ಜಾಸ್ತಿ ಹಾಕೋತಾರೆ, ನಾಲ್ಗೆ ಸುಟ್ಟು ಹೋಗುತ್ತೆ. ಇಲ್ಲ ಏನದು ಬರೀ ಅಡ್ಕೆ ಸಿಗ್ತಾ ಇರುತ್ತೆ, ಆ ಥರ ಹಾಕೋತಾರೆ. ನಾನು ನೀಟಾಗಿ ಹಾಕ್ಕೊಡ್ತೀನಿ. ಸುಣ್ಣದ ಕೈ ಸುಣ್ಣ ತಗೊಂಡು ವಿಳೆದೆಲೆಗೆ ಹಿಂದೆ ಸವರಬೇಕು. ಹಿಂದೆ ನಮ್ಗೆ ಯಾರು ಹೇಳಿದ್ರು, ಹಿಂದೆ ವಿಳೆದೆಲೆ ಹಿಂದೆ ಈ ಕೀಟಗಳು ಏನಾದರೂ ಮೊಟ್ಟೆ ಇಟ್ಟಿರ್ತಾವಂತೆ, ಏನಾದರೂ ಮೊಟ್ಟೆ ಇಡೋದು ಆ ಥರ ಇರುತ್ತಂತೆ. ಅದಕ್ಕೆ ವಿಳೆದೆಲೆ ಹಿಂದೆ ಸುಣ್ಣ ಸವರಿದ್ರೆ ಆ ಥರ ಏನಾದ್ರು ಮೊಟ್ಟೆ ಇಟ್ಟರೆ ಹೋಗ್ಬಿಡುತ್ತೆ, ಅದು ಇದಾಗುತ್ತೆ ಅಂತೇಳಿ ಯಾರೋ ಹೇಳಿದ್ದು ನನಗೆ, ದೊಡ್ಡವರು. ಆ ಥರ ಚಿಕ್ಕ ಚಿಕ್ಕ ವಿಷಯಗಳನ್ನ ಯಾರಾದರೂ ಹೇಳಿದಾಗ ತಿಳ್ಕೊಬೇಕಾಗುತ್ತೆ ಅಷ್ಟೇ. ಆಮೇಲೆ ಸುಣ್ಣ ಸವರ್ಬಿಟ್ಟು ಹೊಸ ಅಡಿಕೆ, ಇದು ಹಳೆ ಬ್ಲಾಗಲ್ಲಿ ಹೇಳಿದ್ವಲ್ಲ, ಹಳೆ ಬ್ಲಾಗ್ ಅಂದರೆ ಯಾವತ್ತಿಂದವಲ್ಲ, ನಿನ್ನೆ ಮೊನ್ನೆ ಬ್ಲಾಗಲ್ಲಿ ಹೇಳಿದ್ವಲ್ಲ, ಅಡಿಕೆ, ಹೊಸ ಅಡಿಕೆ ಹಾಕೊಂಡು ಅಡಿಕೆಲಿ ಹಾಕೋತಾ ಇದ್ದೀವಿ. ಇದಕ್ಕೆ ಜೊತೆಲಿನ್ನ ಇಟ್ಕೋತೀಯಾ? ಇದಕ್ಕೆ ಒಂದು ಏಲಕ್ಕಿ ಹಾಕ್ತೀನಿ. ಒಂದು ಏಲಕ್ಕಿ ಚಿಪ್ಪೆ, ನಮ್ಮ ಮನೆಯವರು ತುಂಬಾ ಚೆನ್ನಾಗಿ ಅಡಿಕೆಲೆ ಹಾಕೊಡ್ತಾರೆ. ಏಲಕ್ಕಿ ಹಾಕಿ ತುಂಬಾ ಇಷ್ಟ ಇವ್ರು ಅಡಿಕೆಲೆ ಹಾಕೊಳ್ಳೋದು. ಆಮೇಲೆ ಒಂದು ಲವಂಗ, ಅಡಿಕೆ ಎಲ್ಲ ಸಮನಾಗಿ ಹಾಕ್ಕೊಟ್ಟಿರ್ತಾರೆ. ಲವಂಗ ಎಲ್ಲ ಹಾಕ್ಬಿಟ್ಟು ಈ ಥರ ಮಡಚಿಬಿಟ್ಟು ನೀಟಾಗೆ ಈ ಥರ ಮಡಚಿ ಹಿಂಗೆ ಮಡಚಿಬಿಟ್ಟು ಕಣ್ಣಿಗೆ ಹಿಂಗೆ ಮುಗಿಸ್ಬಿಟ್ಟು ಆಮೇಲೆ ತಾಂಬೂಲ ತಿನ್ನಿಸ್ಬೇಕು. ಎಳೆ ಮಗು ಪಾಪ, ಅದಕ್ಕೆ ಇವರು ಒಂದೆಲೆ ಹಾಕೋತಾರೆ, ಒಂದು ಎಲೆ ಹಾಕ್ಕೊಟ್ರೆ ಸಾಕು ಇವ್ರಿಗೆ. ನಾನು 2 ಎಲೆ ತಿಂದ್ಬಿಡ್ತೀನಿ. ಅಂದರೆ ಮುಂಚೆ ಜಾಸ್ತಿ ವಿಳೆದೆಲೆ ಹಾಕ್ತಿದ್ದೆ ನಾನು ಅಲ್ವಾ, ತಿಂದ್ಬಿಟ್ಟೆ ಮಾತ್ರ ಪರವಾಗಿಲ್ಲ, ಆರಕ್ಕೆ ಅಗದು ಬಿಟ್ಟು ಚೆನ್ನಾಗಿ ಚೆನ್ನಾಯ್ತು ಅಡಿಕೆ, ಹೋಗ್ಲಿಲ್ಲ. ಅದಕ್ಕೆಲ್ಲ ಅದೇನೇನೋ ಸಕ್ಕರೆ ಏನೇನೋ ಅಡಿಕೆ ಹಾಲು ಎಲ್ಲ ಹಾಕಿ ಬೇಯಿಸಿರೋದು, ಮನೆಗೆ ಬಳಸೋದಕ್ಕೆ ಅಂತ ಚೆನ್ನಾಗಿ ಬೇಯಿಸಿರೋದು. ಇವ್ರಿಗೆ ಹಾಕ್ಕೊಡ್ಬೇಕಾದ್ರೆ ಆ ಥರ ಹಾಕ್ತೀನಿ ಅಡಿಕೆ ಎಲೆನ. ನಾನು ಹಾಕ್ಬೇಕಾದ್ರೆ ಫಸ್ಟು ಅಡಿಕೆ ಹಾಕ್ಕೊಂಡು ಒಗೀತೀನಿ ಚೆನ್ನಾಗಿ. ಚೆನ್ನಾಗಿ ಒಣಗೈತೆ, ಚೆನ್ನಾಗಿ ಸಖತ್ತಾಯ್ತು. ನನಗೆ ಅಡಿಕೆಲೆ ಚೆನ್ನಾಗಿದ್ರೇನೆ ಅಡಿಕೆಲೆ ತಿಂತೀನಿ. ಇಲ್ಲ ಅಂದರೆ ಏನಾದರೂ ಒಗ್ರಾಯ್ತು ಅಥವಾ ಏನಾದರೂ ಇದಾಯಿತು ಅಂದರೆ ಹೋಗ್ಬಿಟ್ಟು ಊದ್ಬಿಟ್ಟು ಬಾಯಿ ತೊಳ್ಕೊಂಡು ಬಂದ್ಬಿಡ್ತೀನಿ. ಅದೇ ನಾವು ಯಾವಾಗಲೂ ಅಡಿಕೆಲೆ ಹಾಕಲ್ಲ ಈ ಥರ. ಯಾವಾಗಲೂ ಅಪರೂಪ ಹಬ್ಬ ಮಾಡಿದಾಗ, ಜಾತ್ರೆ, ದೇವ್ರು ಆ ಥರ ಏನಾದ್ರು ಮಾಡಿದಾಗ. ಮೇಯ್ನ್ ಏನ್ ಗೊತ್ತಾ, ಹಬ್ಬದ ಅಡ್ಗೆ ಮಾಡಿದಾಗ, ಜಾಸ್ತಿ ಹಬ್ಬದ ಅಡ್ಗೆ ಮಾಡಿದಾಗ್ಲೇ ಹಾಕೊಳ್ಳೋದು. ಇವತ್ತು ಯಾಕೆ ಹಾಕೊಂಡಿದ್ವು ಅಂದ್ರೆ, ಇವತ್ತು ಇದು ಬಸ್ಸಾರು ಮುದ್ದೆ ಅಂತಲ್ಲ, ಹೊಸ ಅಡಿಕೆ ಅಂತ. ಹೊಸ ಅಡಿಕೆ ಅಂತ, ಕರೆಕ್ಟ್, ಹೊಸ ಅಡಿಕೆ ಅಂತ ಅಡಿಕೆಲೆ ಹಾಕೊಂಡಿದ್ವು. ಇನ್ನೊಂದೆಲೆ ಹಾಕೋದು, ಇನ್ನೊಂದೆಲೆ ಆಗಿದ್ದೀನಿ ಅಡಿಕೆ ಸಾಲದ ಅಡಿಕೆ ನಮ್ಗೆ ತಿನ್ಬಿಡ್ತೀನಿ. ಹಂಗೆ ಇನ್ನೊಂದೆಲೆ ಹಾಕೊಂಡಾಗ ಏಲಕ್ಕಿ ತಿಂದ್ಬಿಡ್ತೀನಿ. ಆಮೇಲೆ ಅಡಿಕೆ ಸಾಲದು ಅಂತ ಮತ್ತೆ 2 ಅಡಿಕೆ ಹಾಕೊಳ್ಳೋದು, 2 ಪೇಟೆ ಅಡಿಕೆ ಹಾಕೊಳ್ಳೋದು, ಎಲೆ ಸಾಲದು ಅಂತ ಒಂದು 2-3 ಲವಂಗ ತಿಂದ್ಬಿಡ್ತೀನಿ. ಹಂಗ್ ಮಾಡ್ತಾ ಇದೀಯಾ? ಅಷ್ಟೇ, ಹೊಗೆ ಸೊಪ್ಪು ಏನು ಹಾಕಲ್ಲ, ಅಷ್ಟೇ ಹಾಕೊಳ್ಳೋದು. ಅದೇ ಅಪರೂಪ ಅಂತ ಹೇಳಿದ್ನಲ್ಲ ಎಲೆ ಅಡಿಕೆ, ದೇವರು ಹಬ್ಬ ಅಂತ. ಇದು ಹೊಸ ಅಡಿಕೆ ಅಂತೇಳಿ ಇವತ್ತು ತಗೊಂಡಿದ್ದು. ಅವಾಗ ನಂಗೆ ಆಸೆ ಐತೆ ಏನು ಅಂದರೆ, ಈ ಹಳೆ ಫಿಲಮ್ಗಳಲ್ಲೆಲ್ಲ ತೂಗು ಮಂಚ ಅಂತಾರಲ್ಲ, ಜೋಕಾಲಿ ಮಂಚ ಥರ ಇರೋದು ಜೋಕಾಲಿ, ಆ ಥರ ಮಾಡಿಸ್ಬೇಕು. ಆ ಥರ ಮಾಡಿಸಿ ಈಚೆ ಹಾಕ್ಬಿಟ್ಟು ಅದರಲ್ಲಿ ನಾನು ನೀರು ಕೂತ್ಕೊಂಡು ಈ ಥರ ಹಿಂಗೆ ಅಡಿಕೆಲೆ ಹಾಕ್ಕೊಂಡು ತಿನ್ಬೇಕು, ಚೆನ್ನಾಗಿರ್ತದೆ ಅಂತ ನಂಗೆ ಆಸೆ. ಮುಂಚೆ ನಾನು ಎಷ್ಟು ಅಡಿಕೆಲೆ ಹಾಕ್ತಿದ್ದೆ ಹೇಳು ಅವ್ರಿಗೆ? ಅಪ್ಪ ಸಿಕ್ಕಾಪಟ್ಟೆ ಅಡ್ಕೆಲೆ. ಬೆಳಗ್ಗೆ ತಿಂಡಿ ತಿಂತಿದ್ದಂಗೆ ಅಡ್ಕೆಲೆ ಹಾಕ್ತಾ ಇದ್ರು, ಮಧ್ಯಾಹ್ನ ಊಟ ಹಾಕ್ತಿದ್ದಂಗೆ ಅಡ್ಕೆಲೆ ಹಾಕ್ತಾ ಇದ್ರು, ರಾತ್ರಿ ಮಲಗ್ಬೇಕಾದ್ರೂ ಸಹ ಅಡ್ಕೆಲೆ ಹಾಕ್ಬಿಟ್ಟೆ ಮಲಗ್ತಾ ಇದ್ರು. ನಾನು ಹಿಂಗಂತೂ ಒಂದೊಂದ್ಸರಿ ನಾನು ಹುಡುಗನ ಮದುವೆ ಆಗಿದ್ದೀನೋ, ತಾತನ ಮದುವೆ ಆಗಿದ್ದೀನೋ ಅನ್ಸ್ಬಿಡೋದು, ಅಷ್ಟು ಅಡ್ಕೆಲೆ ಹಾಕೋರು. ಆದರೆ ಮುಂಚೆ ಆಗ್ತಿರಲಿಲ್ಲ. ಇವ್ರು ದೊಡ್ಡಪ್ಪ ಇದ್ರು, ಈಗಿಲ್ಲ ತೀರೋಗಿದ್ದಾರೆ ಪಾಪ ಅವರು. ಇವ್ರು ದೊಡ್ಡಪ್ಪ ಇದ್ರು, ಅವರಿಂದ ನಾನು ಅಡ್ಕೆಲೆ ಕಲ್ತಿದ್ದು. ಏನು ಗೊತ್ತಾ, ಇವ್ರ ಮದುವೆ ಆದಾಗ ಸ್ಟಾರ್ಟಿಂಗ್ ಇವ್ರ ಊರಿಗೆಲ್ಲ ಹೋಗ್ತಿದ್ವು. ನಾನು ಹೋಗ್ತಿದ್ದಂಗೆ ಅವರು ಕಾಫಿ ಕೊಡೋರು, ಊಟ ಮಾಡುವಂತ ಎಲ್ಲ ಆದ್ಮೇಲೆ ಇವ್ರು ದೊಡ್ಡಪ್ಪ ಹಾಕೊಂಡವ್ರು ಅಡ್ಕೆ ತಗಪ್ಪ ಅಡ್ಕೆಲೆ ಹಾಕತ್ತ, ಅಡಿಕೆ ಎಲೆ ಸುಣ್ಣ ಎಲ್ಲ ತೆಗ್ದು ಹಿಂಗೆ ಮುಂದೆ ತಂದಿಕ್ಕವ್ರು ಹಾಕತ್ತಿದೆ ಕೊಡ್ತಾವ್ರಲ್ಲ ಅಂತ ಹಾಕೊಂಡು ನನಗೆ ಹಿಂಗೆ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತಲ್ಲ 4 ಹೊತ್ತು ಹಾಕೋತಿದ್ದೆ ಅಡ್ಕೆಲೆ.
ಅದು ನಮ್ಮ ಎಷ್ಟು ವರ್ಷ ಹಾಕೊಂಡಿದ್ದೀನಿ ಅಂದರೆ ನಮ್ಮ ಜಾಣೆ ಮಗಳು ಸ್ಕೂಲಿಗೆ ಸೇರಿ 1 ವರ್ಷ LKG ಅವಳ್ದು LKG ಮುಗಿಯೋವರೆಗೂ ಹಾಕ್ಕೊಡ್ತಾ ಇದ್ದೆ. ಆ ಸ್ಕೂಲ್ ಹತ್ರ ಎಲ್ಲ ಹಿಂಗೆ ಅಲ್ಲೆಲ್ಲ ಕೆಂಪಾಗಿರೋ ಹೋಗ್ತಾ ಇದ್ದೆ ನಾನು ಅಡ್ಕೆಲೆ ಹಾಕೊಂಡೆ. ಆಮೇಲೆ ಯಾರೋ ಏನು ಅಲ್ಲ ಏನೋ ಅವಣ್ಣ ಕವಿ ಅಂತಾರೆ, ಕವಿತೆ ಎಲ್ಲ ಬರೆಯುತ್ತೆ, ಅದೇ ಅಷ್ಟೊಂದು ಅಡ್ಕೆಲೆ ಹಾಕತ್ತ ಅವಣ್ಣ ಹಂಗೆ ಜನ ನೋಡಿದ್ರೆ ಏನು ಅನ್ಸಲ್ಲ, ಏನು ಅನ್ಕೊಳಲ್ಲ ಅಂತ ಏನೋ ಹೇಳಿದ್ರು ನಮ್ಮ ಶ್ರೀಮತಿ ಅವ್ರಿಗೆ. ಅವ್ರು ಬಂದು ನನ್ಗೆ ಹೇಳಿದ್ರು. ಅವಾಗ ಅಡ್ಕೆಲೆ ಸೀರಿಯಸ್ ಆಗಿ ಅಡ್ಕೆಲೆ ಹಾಕದೆ ಬಿಟ್ಬಿಟ್ಟೆ. ಅದೇ ಫೋಟೋಗಳಿದ್ದಾವೆ ಇಲ್ಲೆಲ್ಲಾದ್ರೂ ಮಧ್ಯದಲ್ಲಿ ಹಾಕಿರ್ತೀನಿ ನೋಡಿ. ನನ್ನ ಬಾಯಿ ಯಾವಾಗಲೂ ಕೆಂಪಿರೋದು, ಹುಡುಕಿ ಹಾಕಿದ ಫೋಟೋಗಳು ನೋಡ್ಕೊಳ್ಳಿ ಬೇಕಾದ್ರೆ. ನನ್ನ ಬಾಯಿ ಫುಲ್ ಎನಿ ಟೈಮ್ ಯಾವಾಗಲೂ ಕೆಂಪಿರೋದು, ಆ ಥರ ಅಡ್ಕೆಲೆ ಹಾಕಿದ್ದೆ. ಅಷ್ಟೇ. ಈಗ ಅಡ್ಕೆಲೆ ಈ ಥರ ಹಬ್ಬದ ಟೈಮಲ್ಲಿ ಈ ಥರ ಹಾಕೋದು ಇಷ್ಟೇ ಸದ್ಯಕ್ಕೆ. ಈಗ ಅಡ್ಕೆಲೆ ಇದು ಬಸ್ಸಾರ್ದೆಳ್ಳೆ ಇಲ್ಲ, ಬಸ್ ಸಾಂಬಾರ್ ಅಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ಪಲ್ಯ, ಇನ್ನೊಂದು ಪಲ್ಯ ಸ್ವಲ್ಪ ಒಗ್ರಾಗುತ್ತೆ ಅನ್ಕೊಂಡಿದ್ವಿ, ಅದು ಒಗ್ರಾಗಿಲ್ಲ. ಯಾಕಂದ್ರೆ ಅದು ಕಡಲೆ ಬೀಜದ ಪುಡಿ ಹಾಕಿದ್ವಲ್ಲ, ಅದರಿಂದ ಒಗ್ರಾಗಿಲ್ಲ. ಅದು ಹಾಗೆ ಮಾಡೋದು ಸ್ವಲ್ಪ ಒಗ್ರು ಬರುತ್ತೆ ಕಾಯಿ. ಅದಕ್ಕೆ ಕಡಲೆ ಬೀಜದ ಪುಡಿ ಹಾಕಿದ್ರೆ ಒಗ್ರು ಅಂಶ ಇರುತ್ತಲ್ಲ, ಅದನ್ನ ಸ್ವಲ್ಪ ಮ್ಯಾನೇಜ್ ಮಾಡುತ್ತೆ ನೀಟಾಗಿ, ಆ ಒಗ್ರು ಕಾಣಿಸ್ಕೊಳೋದಿಲ್ಲ. ಹೇಳ್ಬೇಕು ಅಂದ್ರೆ ಪಲ್ಯನೂ ಸಖತ್ತಾಗಿತ್ತು, ಸಾಂಬಾರು ಸಖತ್ತಾಗಿತ್ತು. ಅದಿನ್ನೊಂದು ನಾವು ಮಧ್ಯಾಹ್ನ ಮಾಡ್ಬೇಕು ಅಂತ ಸಾಂಬಾರು ಅನ್ಕೊಂಡಿದ್ವಲ್ಲ, ಅದು ಕರೆಂಟ್ ಹೋಗ್ಬಿಡ್ತು, ಸಂಜೆ ಆಯ್ತು. ಮಧ್ಯಾಹ್ನ ಮಾಡಿದ್ರೆ ಆ ಸಾಂಬಾರು ಸ್ವಲ್ಪ ಪಲ್ಯ ಎಲ್ಲ ತಿಂದು ಸಾಂಬಾರು ಇರೋದು. ಮತ್ತೆ ಇನ್ನೊಂದು ಏನಂದ್ರೆ ಜಾಣೆ ಬರ್ತಿದ್ದಂಗೆ ಸಂಜೆ ಪಲ್ಯ ತಿಂತಾ ಇದ್ವಿ, ಪಲ್ಯ ಕೊಡ್ತಾ ಇದ್ವಿ. ಮತ್ತೆ ರಾತ್ರಿ ಊಟಕ್ಕೂ ಒಂದು ಸ್ವಲ್ಪ ಪಲ್ಯ ತಿಂತಾ ಇದ್ವು. ಆದ್ರೆ ಇವತ್ತು ಪಲ್ಯ ತುಂಬಾ ಜಾಸ್ತಿ ಪಲ್ಯ ಇತ್ತು. ನಮ್ಮ ಶ್ರೀಮತಿಯವರು ಹೇಳ್ಬೇಕಾದ್ರೆ, ನಿಜ ಹೇಳ್ಬೇಕಾದ್ರೆ ನಮ್ಮ ಶ್ರೀಮತಿಯವರು ಇದು ಏನದು ಬಸ್ಸಾರ್ ಸ್ಪೆಷಲಿಸ್ಟು. ಯಾವುದೇ ಬಸ್ಸಾರು ಮಾಡಲಿ ನಿಜ ಸಖತ ಮಾಡ್ತಾರೆ. ನನಗೆ ಇವ್ರು ಮಾಡೋ ಬಸ್ಸಾರು ತುಂಬ ಇಷ್ಟ. ಇನ್ನೂ ಸ್ವಲ್ಪ ಸಾಂಬಾರು ಐತೆ, ಅದನ್ನು ಕಾಸಿಟ್ಟು ಅಂತ ಹೇಳಿದ್ದೀನಿ. ಕಾಸಿ ಹಂಗೆ ಎತ್ತಿಟ್ಟವ್ರೆ. ನಾಳೆ ಮಧ್ಯಾಹ್ನಕ್ಕೂ ಅದೇ ಊಟಕ್ಕೆ ಹಾಕೋದು. ನಿಜ ನಾವು ಬಸ್ಸಾರು ಮಾಡಿದ್ರೆ ಮಾತ್ರ ಯಾವತ್ತೂ ಬಿಸಾಕಲ್ಲ, ಚೆಲ್ಲಲ್ಲ. ನಾವು ಬಸ್ ಸಾಂಬಾರು, ಮಸಪ್ಪು ಆ ಥರ ಸಾಂಬಾರು ಯಾವುದು ವೇಸ್ಟ್ ಮಾಡಲ್ಲ. ಮತ್ತೇನಾದ್ರು ಹೇಳೋದಿದೆಯಮ್ಮ? ಇನ್ನೇನಿಲ್ಲ. ಹೌದಾ? ಸರಿ, ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.